ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಹೇಶ್ವರಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಜೆ ಇತ್ತಲ್ಲ ಅಂತ ನಮ್ಮ ಅಮ್ಮನ ಮನೆಗೆ ಬಂದಿದ್ದು. ನಾನು ಬಂದಿದ್ದೀನಲ್ಲ ಅಂತ ವಡೆ ಮಾಡಿದ್ರು. ಹಲಸಿಂದೆಕಾಳು ವಡೆನ ನಮ್ಮ ಅಮ್ಮವರು. ನನ್ನ ಮಕ್ಳು ಕೊಟ್ಟರು ಸುಡ್ತೈತೆ ಅಂತೆಲ್ಲ ಖಾರ ಆಗೈತೆ ಅಂತೆಲ್ಲ ನಾಡ್ಕಾಡ್ತಾ ಇದ್ರು. ಅದೇ ಮಗ್ಳದ ಮದುವೆ ಇತ್ತು, ಸೊ ಅದಕ್ಕೆ ಫಸ್ಟ್ ಇಲ್ಲೂ ಬಂದು 2 ದಿನ ಇದ್ದು ಹಂಗೆ ಡೈರೆಕ್ಟ್ ಮದುವೆಗೆ ಹೋಗ್ಬೋದಲ್ಲ ಅಂತ ಇಲ್ಲೇ ಇದ್ದೆ ಕೇರ್ಪೇಟೆಯಲ್ಲಿ. ಬೆಳಿಗ್ಗೆ ಅರ್ಶಿನ ಶಾಸ್ತ್ರ, ಚಪ್ರದ ಪೂಜೆ ಎಲ್ಲ ಇತ್ತು. ನಮ್ಮ ಅಪ್ಪನೇ ಬರ್ತೀನಿ ಕರ್ಕೊಯ್ತೀನಿ ಅಂದಿದ್ರು. ನಮ್ಮ ಅಪ್ಪನೂ ಬಂದ್ರು ಕೇರ್ಪೇಟೆಗೆ. ಇನ್ನು ನಾನು ಮತ್ತೆ ನನ್ನ ಮಗಳು ಇಬ್ಬರೂ ಹೋದೋ ಅಲ್ಲಿಗೆ. ನಾವು ಹೋಗೋಷ್ಟರಲ್ಲಿ ಆಲೆ ಅರ್ಶಿನ ಶಾಸ್ತ್ರ ಆಗೋಗಿತ್ತು. ಇನ್ನು ಆಲೆ ಸಂಜೆ ಆಗಿತ್ತಲ್ಲ ಅಂತ ಎಲ್ಲ ಶಾಸ್ತ್ರ ನೀರು ತಗೊಬರಕ್ಕೆ ಹೋದೋ. ನಾನು ವಿಡಿಯೋ ಕ್ಲಿಪ್ಪಿಂಗ್ಸೇ ತಗೊಳಕ್ಕಾಗಲಿಲ್ಲ. ನನ್ನ ಮಕ್ಕಳೆಲ್ಲ ಫೋನ್ ತಗೋರು. ಹಂಗೆ ಅವರೇ ಸ್ವಲ್ಪ ವಿಡಿಯೋ ಮಾಡಿದ್ರು. ಆ ವಿಡಿಯೋ ನಾವು ಶಾಸ್ತ್ರನೆಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಮತ್ತೆ ರಿಟರ್ನ್ ಕೇರ್ಪೇಟೆಗೆ ಬಂದು. ಯಾಕಂದರೆ ಬೆಳಗ್ಗೆಗೆ ದೇವಸ್ಥಾನದಲ್ಲಿ ಮದುವೆ ಇದ್ದಿದ್ದು. ಅದಕ್ಕೆ ನಾವು ಇಲ್ಲಿಂದನೇ ರೆಡಿಯಾಗಿ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಮನೆಗೆ ಬಂದು. ನಾವು ಇನ್ನು ಬೆಳಗ್ಗೆ ಬೇಗನೆ ಎದ್ದು ರೆಡಿ ಆಯ್ತದ. ನಮ್ಮ ಮನೆಯವರು ಹುಡುಗಿನ ದೇವಸ್ಥಾನ ಹತ್ರ ಡ್ರಾಪ್ ಹಾಕೋಕ್ಕೆ ಅಂತ ಅವ್ರು ಬೆಳಗ್ಗೆನೇ ಎದ್ದು ಹೋಗಿದ್ರು. ನಾವು ಅವ್ರು ಬರೋಷ್ಟರಲ್ಲಿ ಎಲ್ಲ ರೆಡಿಯಾಗಿದ್ದು. ಇನ್ನು ಅವರು ಹುಡುಗಿನ ಡ್ರಾಪ್ ಹಾಕ್ಬಿಟ್ಟು ಬಂದರು. ಆಮೇಲೆ ನೆಕ್ಸ್ಟ್ ಅವರು ರೆಡಿಯಾದರು, ನಮ್ಮನ್ನು ಕರ್ಕೋದ್ರು ದೇವಸ್ಥಾನ ಹತ್ರಕ್ಕೆ. ನಾವೆಲ್ಲರೂ ದಾರಿ ಎಲ್ಲ ಇದ್ಬಿಟ್ಟು ಊಟಕ್ಕೆ ಅಂತ ಹೋಗ್ತಾಯಿದ್ದೋ. ಅದರಲ್ಲಿ ನಮ್ಮ ಅಕ್ಕನ ಮಗಳು ಚಪ್ಪಲಿ ಎಲ್ಲ ಉರ್ಚೈತೈತೆ ಅಂತ ಅಲ್ಲೇ ಚಪ್ಪಲಿನ ಕೈ ಹಿಡ್ಕೊಂಡು ಆ ಬಿಸಿಲಲ್ಲಿ ಕೂದಲು ತಲೆಯೆಲ್ಲ ಬಾಚಿದ್ರು. ಅವಳು ಕೂದಲೆಲ್ಲ ಕೆದ್ರುಕೊಂಡು ಇದ್ರು. ಅಂದ್ರೂ ನಮ್ಮ ಅಕ್ಕ ಚಪ್ಪಲನ್ನ ಕೈಲಿ ಇಟ್ಕೊಂಡಂಗೆ ಹೋದ್ರು. ಇನ್ನು ರಿಸೆಪ್ಷನ್ಗೆ ರೆಡಿ ಮಾಡಿ ಊಟ ಎಲ್ಲ ನೋಡಿತಾಯಿದ್ರು. ನಾವಿನ್ನೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ರಿಸೆಪ್ಷನೆಲ್ಲ ಫೋಟೋ ಹೊಡಿಸ್ಕೊಂಡು ಇನ್ನು ಗಂಡನ ಕಡೆಯವ್ರಿಗೆ ಬೆಳಗ್ಗೆನೇ ಕರ್ನಾರ ಇದ್ದಿದ್ದರಿಂದ ಅವರು ಇನ್ನು ಬೇಗ ಹೊರಡಬೇಕು ಅಂದ್ಬಿಟ್ಟು ಇಲ್ಲೇ ಎಲ್ಲನೂ ಕಂಕಣ ಎಲ್ಲ ಮುಚ್ಚಿಸ್ತಾಯಿದ್ರು ಕೈಯಿಂದ. ಬೆಳಿಗ್ಗೆನೇ ಕರ್ನಾರ ಇರೋದ್ರಿಂದ ಅದಕ್ಕೆ ಬೇಗನೆ ಹೊರಡಿಸ್ತಾಯಿದ್ರು ಎಲ್ಲರೂ. ಇನ್ನು ಅವರು ಹೋಗಿ ಎಲ್ಲನೂ ರೆಡಿ ಮಾಡ್ಕೋಬೇಕಲ್ವ, ನಾಳೆನೇ ಕರ್ನಾರ ಇರೋದ್ರಿಂದ. ಅದಕ್ಕೆ ದೊಡ್ಡವ್ರ ಕಾಲಿಗೆಲ್ಲ ನಮಸ್ಕಾರ ಮಾಡಿಸಿ ಅಪ್ಪ ಅಮ್ಮಂದಿರ ಕಾಲಿಗೆಲ್ಲ. ಅವಳಂತೂ ಜಾಸ್ತಿನೇ ಹೇಳ್ತಾಯಿದ್ಲು ಅವ್ರ ಅಮ್ಮಪ್ಪ ಎಲ್ಲ. ನನಗೊಂದು ಚೆನ್ನಾಗಿ ಅಳನೇ ಬಂದ್ಬಿಡ್ತು. ನನಗೆ ನನ್ನ ಮದುವೆನೇ ಜ್ಞಾಪನ ಬಂದ್ಬಿಡ್ತು. ಬಂದೆ ನಾವು ಮನೆಗೆ ಬಂದು ಎಲ್ಲ ಫ್ರೆಶ್ ಅಪ್ ಆದೋ. ಇನ್ನು ನೈಟು ಊಟಕ್ಕೆ ನಮ್ಮಪ್ಪ ಚಿಕನ್ ತಂದಿದ್ರು, ಬಿರಿಯಾನಿ ಮಾಡಿ ಅಂತ. ನಾವು ನಮ್ಮ ಅಕ್ಕ ಇಬ್ಬರು ಸೇರ್ಕೊಂಡು ಬಿರಿಯಾನಿ ಮಾಡ್ತಾಯಿದ್ವಿ. ನಮ್ಮ ಮಕ್ಕಳೆಲ್ಲ ಮಲ್ಕೊಬಿಡ್ತವೆ, ಸಾಕಾಗೋರೆ ಬೆಳಗ್ಗೆಯಿಂದ ಅಂತ ಬೇಗ ಅಡುಗೆ ಮಾಡ್ತಾಯಿದ್ದೆ. ಇನ್ನು ಅವ್ರಿಗೂ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬೇಕಲ್ಲ ಅಂತ. ಇನ್ನು ನಮಗೂ ಬೆಳಗ್ಗೆಯಿಂದ ಸಾಕಾಗಿತ್ತು, ಬೇಗ ಮಲ್ಕೊಳ್ಳೋಣ ಅಂತ ನಾವು ಬೇಗ ಅಡುಗೆ ಮಾಡ್ತಾಯಿದ್ದೋ. ಇನ್ನು ಬಂದು ಚಿಕನ್ ಬಿರಿಯಾನಿ ಮಾಡಿಬಿಟ್ಟು ಅವರೆಲ್ಲ ಊಟ ಮಾಡಿಬಿಟ್ಟು ಮಕ್ಕಳೆಲ್ಲ ಬೇಗನೆ ಮಲ್ಕೊಂಡ್ರು. ಅವರು ಬೆಳಗ್ಗೆಯಿಂದಲೆಲ್ಲ ಬಿಸಿಲಲ್ಲಿ